ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ಸಾರಿಕಾ ಅಂಡ್ ವೆಲ್ಕಮ್ ಬ್ಯಾಕ್ ಟು ಸಾರಿಕಾ ಕನ್ನಡ ವ್ಲಾಗ್ಸ್. ಗೈಸ್, ಎಲ್ರು ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಅದರಿಂದ ಬಂದ ಮೇಲೆ ನಾನು ಇವತ್ತು ಒಂದು ಫಂಕ್ಷನ್ ಹೋಗೋಣ ಅನ್ಕೊಂಡಿದ್ದೀನಿ, ಒಂದು ಫ್ಯಾಮಿಲಿ ಫಂಕ್ಷನ್ ಗೈಸ್. ಸೊ ಇವತ್ತು ನನ್ನ ಫ್ಯಾಮಿಲಿನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸೋಣ ಅನ್ಕೊಂಡಿದ್ದೀನಿ. ನನ್ನ ಅತ್ತೆ ಮಾವ, ಎಸ್, ನಮ್ಮ ಹಸ್ಬೆಂಡ್ ಅವ್ರ ಅಪ್ಪ ಅಮ್ಮ ಮತ್ತೆ ಅವರ ಕುಟುಂಬನ ನಾನು ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸೋಣ ಅನ್ಕೊಂಡಿದ್ದೀನಿ. ಲೆಟ್ಸ್ ಸಿ ಗೈಸ್, ಐ ಆಮ್ ವೆರಿ ಎಕ್ಸೈಟೆಡ್ ಟುಡೇ. ಸೊ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಸೇರ್ತಾ ಇದ್ದೀವಿ. ನೋಡಿ, ನಾನಿವತ್ತು ರಿಸೆಪ್ಷನ್ಗೆ ಈ ರೀತಿ ರೆಡಿ ಆಗಿದ್ದೀನಿ. ನೋಡಿ, ನಾನಿವತ್ತು ಈ ರೀತಿ ರೆಡಿ ಆಗಿದ್ದೀನಿ ಗೈಸ್. ದಿಸ್ ಇಸ್ ಮೈ ಔಟ್ಫಿಟ್ ಟುಡೇ. ರ್ಯಾಂಡಮ್ ಆಗಿ ಯಾವುದೋ ಒಂದು ಹಾಕೊಂಡಿದ್ದೀನಿ. ಐ ಡೋಂಟ್ ನೋ ಹೌ ಐ ಆಮ್ ಲುಕಿಂಗ್ ಟುಡೇ. ಲೆಟ್ಸ್ ಸಿ. ಓಕೆ ಗೈಸ್, ಪ್ಲೀಸ್ ಕೀಪ್ ವಾಚಿಂಗ್. ನಾನು ಅಲ್ಲಿ ಹೋದ್ಮೇಲೆ ನಿಮಗೆ ನನ್ನ ಫ್ಯಾಮಿಲಿನ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಸ್ಬೆಂಡು ನಮ್ಮ ಅತ್ತೆ ಮನೆ ಹತ್ರ ಬೈಕಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಇರೋದ್ರಿಂದ ನಮ್ಮ ಕಾರ್ ಅಲ್ಲೇ ಇರುತ್ತೆ. ಹಾಗೆ ನಮ್ಮ ಅತ್ತೆ ಮಾವನ್ನ ಪಿಕ್ ಮಾಡಿಕೊಂಡು ಹೋಗೋ ಪ್ಲಾನ್ ಇದೆ. ಸೊ ಅಲ್ಲಿ ಹೋಗಿ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫೈನಲಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಇವ್ರು ನಮ್ಮ ಅತ್ತೆ, ಹಾಗೆ ಇವ್ರು ನಮ್ಮ ಮಾವ. ಹಾಯ್ ಮಾಡಿ. ನನ್ನ ಚಿಕ್ಕತ್ತೆ ಮಗಳು ಅವಳು. ಸೊ ಎಲ್ಲರೂ ಇವಾಗ ಮದುವೆಗೆ ಹೊರಟಿದ್ದೀವಿ. ಅಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ನೋಡಿ, ನನ್ನ ಫ್ಯಾಮಿಲಿ ಇವರು ನನ್ನ ಸಿಸ್ಟರ್ ಇಲ್ಲ, ಇವ್ರು ನನ್ನ ಚಿಕ್ಕತ್ತೆ, ಇವರು ನಮ್ಮ ಬ್ರದರ್ ಇಲ್ಲ, ವಿಜಯ್ ಅಂತ ಗೈಸ್, ಇವರು ಗೀತಾ ಅಂತ. ನಮ್ಮ ಅತ್ತೆ ನೋಡ್ತೀರಾ. ಹಾಗೆ ಹುಡುಗ ಹುಡುಗಿ ವಿಶ್ ಮಾಡಿ ಒಂದು ಫ್ಯಾಮಿಲಿ ಫೋಟೋ ಅವ್ರು ಡ್ಯಾನ್ಸ್ ನೋಡಿ ನಾವಂತೂ ಫುಲ್ ಫಿದಾ ಗೈಸ್. ಹಾಗೆ ಊಟ ಮಾಡೋಣ ಅಂತ ಬಂದ್ವಿ. ಏನ್ರಿ ಫುಲ್ ಬಿಸಿ ರಿಲೇಟಿವ್ಸ್ ಬಂದಿದ್ರು ಅಂತ ಹೇಳಿದ್ರೆ ಅದರ ಗರ್ಲ್ಸ್ ಓಡಾಡ್ತಿದ್ದಾರೆ ಅಂತ ಮಾತಾಡ್ಸ್ಕೊಂಡು
ಮಾಡಿ ಬಂದು ಊಟನೂ ಆಯಿತು, ಬಂದು ಕುತ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದು ನಮ್ಮ ಹಸ್ಬೆಂಡ್ ಮನೆ ಕಡೆ ರಿಲೇಟಿವ್ಸ್ದು ಒಬ್ರದ್ದು ಮದುವೆ ಇತ್ತು ಅಲ್ಲರಿ, ನಿಮ್ಮ ದೊಡ್ಡಪ್ಪನ ಮಗಂದ ಕೆಳಗಡೆ ಬಂದ ಮುಗಿಸ್ಕೊಂಡು ಮನೆ ಕಡೆ ಹೋದ್ವಿ ಗೈಸ್. ವ್ಲಾಗ್ ನೋಡಿದ್ರಲ್ಲ, ಮದುವೆಲಿ ತುಂಬ ಜನ ಇದ್ರು, ಸೊ ವ್ಲಾಗ್ ಅಷ್ಟು ಮಾಡೋಕ್ಕಾಗಿಲ್ಲ. ಈ ವ್ಲಾಗ್ನ ನಾನು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಬೆಳಗ್ಗೆ ದಾರಿಗೆ ಹೋಗೋ ಪ್ಲ್ಯಾನ್ ಇದೆ. ಕೀಪ್ ವಾಚಿಂಗ್ ಗೈಸ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ನಾನು ನನ್ನ ಹಸ್ಬೆಂಡು ಇವಾಗ ದಾರಿಗೆ ಹೊರಡೋಣ ಅಂತ ರೆಡಿಯಾಗಿದ್ದೀವಿ. ಇಬ್ಬರು ಸ್ವಲ್ಪ ಮ್ಯಾಚಿಂಗ್ ಹಾಕ್ಕೊಳ್ಳೋಣ ಅಂತ ಇವತ್ತು ಸೇಮ್ ಕಲರ್ ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲಿಂದ ಬೈಕಲ್ಲಿ ಹೋಗಿ ನಮ್ಮ ಅತ್ತೆ ಮಾವನ ಪಿಕ್ ಮಾಡಿಕೊಂಡು ಹಾಗೆ ಚೌಟ್ರಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಅಲ್ಲಿ ಹೋಗಿ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಕೀಪ್ ವಾಚಿಂಗ್. ಫೈನಲಿ ಚೌಟ್ರಿ ರೀಚ್ ಆಗಿದ್ದೀವಿ. ನೋಡಿ, ಎಲ್ಲರೂ ವಿತೌಟ್ ಅವರ್ ನಾಲೆಜ್ ಗ್ರೀನ್ ಹಾಕೊಂಡ್ಬಂದಿದ್ದೀವಿ. ನೋಡಿ ಎಲ್ಲ ಇವಾಗ ನಮ್ಮ ಅತ್ತೆ, ಇವಾಗ ಬಾಯ್ಸ್ ಎಲ್ಲರೂ ಗ್ರೀನು, ನಮ್ಮ ಮಾವ ಮಾತ್ರ ಬೇರೆ ಹಾಕೊಂಡ್ಬಂದಿದ್ದಾರೆ ಗೈಸ್. ಸೊ ಮೇಲೆ ಆಲ್ಮೋಸ್ಟ್ ದಾರೆ ಮುಗ್ದೋಗ್ಬಿಟ್ಟಿರುತ್ತೆ, ಸ್ವಲ್ಪ ಲೇಟ್ ಆಗಿದೆ. ಮೇಲೆ ಹೋಗಿ ನೋಡೋಣ. ಕೀಪ್ ವಾಚಿಂಗ್. ಮದುವೆ ಊಟ ಮಾಡೋ ಖುಷಿನೇ ಬೇರೆ ಗೈಸ್, ಸಖತ್ತಾಗಿತ್ತು ಊಟ ಮಾತ್ರ. ಸೊ ರಿಲೇಟಿವ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ನಾವು ಮನೆ ಕಡೆ ಹೊರಡೋಣ ಅಂದರೆ ಈ ಟ್ರಾಫಿಕಲ್ಲಂತೂ ನಾವು ಮನೆಗೆ ರೀಚ್ ಆಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಗೈಸ್. ತುಂಬ ಟ್ರಾಫಿಕ್ಕು ನಮ್ಮ ಏರಿಯಾದಲ್ಲಿ. ಅಲ್ಲಿ ಜಾಸ್ತಿ ಬಿಸಿಲು ಗೊತ್ತಾಗಲ್ಲ, ತುಂಬ ದೊಡ್ಡ ದೊಡ್ಡ ಮರಗಳಿದೆ. ಆ್ಯಕ್ಚುಲಿ ನಮಗೆ ಊರಷ್ಟು ಬಿಸಿಲು ಇಲ್ಲಿ ಫೀಲ್ ಆಗಲ್ಲ, ಹೊರಗಡೆ ಹೋದರೆ ಮಾತ್ರ ಬಿಸಿಲು ಅನಿಸೋದು. ಹಾಯ್, ಏನು ಎಲ್ಲೋಗಿದ್ರಿ? ಹಾಂ, ಮದುವೆ ಹೋಗಿದ್ರಾ? ಎಂಜಾಯ್ ಮಾಡಿದ್ರಾ? ಏನು ನಾನು ಯಾವ ಕಲರ್ ಹಾಕ್ಕೊಂಡಿದ್ದೀನಿ ಅದೇ ಕಲರ್ ಶರ್ಟ್ ಹಾಕ್ಕೊಂಬಂದ್ಬಿಟ್ಟಿದ್ದೀರಾ ಗೈಸ್? ಏನಂದರೆ ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಅಲ್ಲಿ ನಮ್ಮ ಅತ್ತೆ ಮಾವನ್ನೆಲ್ಲ ಡ್ರಾಪ್ ಮಾಡಿ ನನ್ನ ಹಸ್ಬೆಂಡು ಬೈಕಲ್ಲಿ ಬಂದ್ವಿ. ಏನಂದರೆ ಜನ ಜಾಸ್ತಿ ಇದ್ದರು. ವ್ಲಾಗ್ ಮಾಡಬೇಕು ಅಂತ ಹೋದಾಗೆಲ್ಲ ಯಾರಾದರೂ ಬಂದು ಮಾತಾಡಿಸ್ತಾಯಿದ್ರು. ಸೊ ಸರಿ, ಓಕೆ ಫೈನ್ ಅಂದ್ಬಿಟ್ಟು ವ್ಲಾಗ್ನ ಶಾರ್ಟಾಗಿ ಇಡ್ತಾಯಿದ್ದೀನಿ. ಇದು ಜಸ್ಟ್ ನನ್ನ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಬೇಕಿತ್ತು. ಸೊ ಈ ವ್ಲಾಗಲ್ಲಿ ನಾನು ಅವ್ರನ್ನೆಲ್ಲ ತೋರಿಸಿದ್ದೀನಿ. ಹಾಗೆ ನೀವು ಈ ವಿಡಿಯೋ ನೋಡ್ತಿರೋರೆಲ್ಲರೂ ಈ ವ್ಲಾಗ್ಗೆ ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಗೈಸ್. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಜೊತೆ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ವಾಚಿಂಗ್. ಥ್ಯಾಂಕ್ ಯು ಗೈಸ್. ಬಾಯ್.